ನೀಟ್ ಕರ್ಮಕಾಂಡದ ವಿರುದ್ಧ ವಾಂಚುಕೋರ್ ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ಪಾರ್ಲಿಮೆಂಟ್ ಚಲೋಗೆ ನಾಳೆ ಕರೆ ಕೊಟ್ಟಿದ್ದಾರೆ. ನೋಡಿ, ಇದು ಒಂದು ದೇಶದ ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಒಂದು ಹೋರಾಟವನ್ನು ಸೋನಮ್ ವಾಂಗ್ಸುಕ್ ಅವರು ಕೈಗೆತ್ತಿಕೊಂಡಿರುವಂಥ ಹೋರಾಟ. ಇವತ್ತಿನ ದಿವಸದಲ್ಲಿ ನಮ್ಮ ದೇಶ ಯಾವ ರೀತಿ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ, ನಿನ್ನೆ ಪ್ರಧಾನಮಂತ್ರಿಗಳು ತೋರಿಸಿರುವಂಥ ಅವರ ಒಂದು ಕಾರ್ಯ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಏನು ಮಾದರಿಯಾಗಿದೆ ಅಂತಂದರೆ, ನಾವು ಯಾರನ್ನೂ ಬಿಡಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಸಹ ನಾವು ಮುಗಿಸ್ತೀವಿ, ಯಾರೂ ನಮ್ಮ ವಿರುದ್ಧ ಮಾತಾಡಬಾರ್ದು, ಯಾರೂ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು, ಯಾರೂ ನಮ್ಮ ವಿರುದ್ಧ ಹೇಳಿಕೆಗಳು ಕೊಡಬಾರ್ದು. ಈ ಥರದ್ದು ಡೆಮೋಕ್ರಸಿಯೊಳಗೆ ಎಷ್ಟು ದಿವಸ ನಡೀತದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾಳೆ ಕೊನೆ ಆಗ್ತದೆ ಅನ್ನೋದು ನನ್ನದು ದೃಢವಾದಂಥ ನಂಬಿಕೆ. ಅವರು ಬೇಕೋ ಬೇಡವೋ ಜೇನುಗಳು ಕಲ್ಲೊಡೆದಿದ್ದಾರೆ. ಜೇನುಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವ್ರಿಗೆ ಜೇನು ಸರಿಯಾದಂಥ ಪಾಠವನ್ನು ಕಲಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ನಡಿಬೇಕು ಅಂತೇಳಿ ಸೋ ಕಾಲ್ಡ್ ರಾಜಕೀಯದಲ್ಲಿ ಏನಂತೀರಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಮುಂದಿನ ದಿನಗಳಲ್ಲಿ ಯುವಕರು ಹೇಳ್ಕೊಡ್ತಾರೆ ಅಂತ ಅನ್ನೋದು ನನಗೊಂದು ದೃಢವಾದಂಥ ನಂಬಿಕೆ. ರೈತರ ವಿದ್ಯಾರ್ಥಿಗಳ ಈ ಪ್ರತಿಭಟನೆಗೆ ರೈತರ ಸಮೂಹ ಸಪೋರ್ಟ್ ಮಾಡುತ್ತಂತ ಅನಿಸುತ್ತೆ, ಬೆಂಬಲ ಸೂಚಿಸಂತ. ರೈತ, ನಾನು ಒಬ್ಬ ರೈತ, ನೀವು ರೈತರು, ನಿಮ್ಮ ತಂದೆ ರೈತರು, ನಾವು ಎಲ್ಲರೂ ಒಂದಲ್ಲದೆ ಒಂದು ರೀತಿಲಿ ಒಕ್ಕಲ್ತನದಿಂದಲೇ ಬಂದಂಥ ಕುಟುಂಬಗಳೆಲ್ಲವು. ಅಂದರೆ ಪ್ರೀತಿ ಮತ್ತು ರೈತನಿಗೆ ಭಾಳ ಹತ್ತಿರ ಸಂಬಂಧ. ಯಾವಾಗಲೂ ಅವನಿಗೆ ಪ್ರೀತಿ ಮಾಡೇ ಅಭ್ಯಾಸ, ಯಾವಾಗಲೂ ಅವನಿಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡೇ ಅಭ್ಯಾಸ. ಹಂಗಾಗಿ ನನಗೆ ಯಾವಾಗೂ ಅನಿಸಿತ್ತು ರೈತರು ಈ ಒಂದು ಪ್ರತಿಭಟನೆಗೆ ಬರ್ತಾರೆ ಅಂತ. ಯಾಕಂದರೆ ರೈತರುಗಳು ಹೆಂಗೆ ಅಂತಂದರೆ ಯಾರಿಗೆ ನೋವಾದರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಎಲ್ಲರಿಗೂ ಪ್ರೀತಿ ಮಾಡಿನೇ ಅವರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ನನಗೇನು ಆಶ್ಚರ್ಯ ಇಲ್ಲ. ರೈತರು ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಯುವಕರ ಜೊತೆಗೆ ಮತ್ತು ಬೇರೆ ಬೇರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಈ ದೇಶದ ರಾಜಕೀಯದ ಭವಿಷ್ಯವನ್ನು ಬರೀತಾರೆ ಅನ್ನೋದು ನನ್ನೊಂದು ನಂಬಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.